ಬಲು ಎತ್ತರದ ಪ್ರಕೃತಿ ಸೊಬಗಿನ ಮಡಿಲಲ್ಲಿ ಆರಾಮದಾಯಕವಾಗಿ ಕೊಳಲನ್ನ ಊದುತ್ತಿರುವ ಶ್ರೀಕೃಷ್ಣ ಪರಮಾತ್ಮ. ಸುತ್ತಲೂ ಬೀಸುವ ತಂಗಾಳಿಯ ತಂಪಲ್ಲಿ ಧ್ಯಾನ ಮಾಡಲು ಬಲು ಚಂದದ ಧ್ಯಾನ ಮಂದಿರ. ಮೊದಲೇ ವಿಶಾಲವಾದ ಕಡಲ ನಗರಿ ಪ್ರವಾಸಿಗರ ಪ್ರಮುಖ ಆಕರ್ಷಣೀಯ ಕೇಂದ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳು ಹೆಚ್ಚಾಗಿ ತುಳುನಾಡಿನ ಸಂಸ್ಕೃತಿಯನ್ನ ಅನಾವರಣಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ಹೊಂದಿದೆ. ಇದರ ಸಾಲಿಗೆ ಮುಡಿಪು ಶ್ರೀ ಕೃಷ್ಣ ಧ್ಯಾನ ಮಂದಿರ ಸೇರಿದೆ. ಸೌಹಾರ್ದತೆಯ ಗೂಡಾಗಿರುವ ಈ ಮಂದಿರದ ಸೊಬಗನ್ನ ಕಣ್ತುಂಬಿಕೊಳ್ಳಲು ಮುಸ್ಸಂಜೆ ಹೊತ್ತಲ್ಲಿ ಹಲವರ ಭೇಟಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪಿನಲ್ಲಿ ಸುಮಾರು 650 ಅಡಿ ಎತ್ತರದ ಹಸಿರು ಬೆಟ್ಟದ ಮೇಲೆ ಈ ಮಂದಿರವಿದೆ. ಸುತ್ತಲೂ ದಟ್ಟವಾದ ಹಸಿರು ಬೆಟ್ಟಗಳ ಸಾಲು ಮತ್ತು ಹತ್ತಿರದಲ್ಲಿಯೇ ನೇತ್ರಾವತಿ ನದಿ ಹರಿಯುವ ದೃಶ್ಯ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ. ಭುವನೇಶ್ವರದ ಲಿಂಗರಾಜ ದೇವಾಲಯದ ಮಾದರಿಯಲ್ಲಿ ನಿರ್ಮಿಸಲಾದ ಈ ಮಂದಿರದ ಗೋಪುರವು ಗಾಜು ಮತ್ತು ಉಕ್ಕಿನಿಂದ ನಿರ್ಮಿತವಾಗಿದೆ. ಇದು ಪ್ರಕೃತಿಯೊಂದಿಗೆ ಬೆರೆತು ಧ್ಯಾನಕ್ಕೆ ಸೂಕ್ತವಾದ ಶಾಂತಿಯುತ ವಾತಾವರಣವನ್ನ ಹೊಂದಿದೆ. ಮಂದಿರದ ಆವರಣದಲ್ಲಿ ಶ್ರೀಕೃಷ್ಣನ ವಿಗ್ರಹವಿದೆ. ಭಗವದ್ಗೀತೆಯ ಶ್ಲೋಕಗಳು ಮತ್ತು ಮಹಾತ್ಮ ಗಾಂಧಿ, ಮದರ್ ತೆರೇಸಾ, ಆಲ್ಬರ್ಟ್ ಐನ್ಸ್ಟೀನ್ ಮುಂತಾದವರ ಉಕ್ತಿಗಳು ಇಲ್ಲಿನ ಪರಿಸರವನ್ನ ಮತ್ತಷ್ಟು ಜ್ಞಾನಮಯವಾಗಿಸುತ್ತವೆ. 600 ಆಸನಗಳ ಸಾಮರ್ಥ್ಯವಿರುವ ಮುಕ್ತ ರಂಗಮಂದಿರ, ವಸ್ತು ಸಂಗ್ರಹಾಲಯ ಮತ್ತು ವಿಶ್ರಾಂತಿ ಕೊಠಡಿಗಳು ಇಲ್ಲಿವೆ. ಇನ್ನು ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರವಾಗಿರುವ ಮುಡಿಪಿನಲ್ಲಿ ಇಂತಹ ಮನೋಹರ ಧ್ಯಾನ ಮಂದಿರ ಇರುವುದು ಅವರಿಗೆ ಖುಷಿಯ ವಿಚಾರ. ಮದನ್ ಮೋಹನ್ ಅವರು ಈ ಧ್ಯಾನ ಮಂದಿರವನ್ನು ನಿರ್ಮಿಸಿ ಪ್ರವಾಸಿಗರ ಕೇಂದ್ರವಾಗಿಸಿದ್ದಾರೆ. ಒಂದು ನನ್ನ ಮದನ್ ಮೋಹನ್ ನಾಯಕ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಿಮಗೆ ಪರಿಚಯ ಇರ್ಬೋದು. ಸೀನಿಯರ್ ಮೋಸ್ಟ್ ಹಿಂದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಸಕ್ರಿಯವಾಗಿ ದುಡಿದವು, ಧಾರ್ಮಿಕವಾಗಿ ಕೂಡ. ಈಗ ಅವರ 88 ಇಯರ್ಸ್ ಓಲ್ಡ್, 80 ಇಯರ್ಸ್ ಓಲ್ಡ್ ಆದರೂ ಕೂಡ ಇವತ್ತು ಕೂಡ ಸಾಮಾಜಿಕ ಚಿಂತನೆಯಲ್ಲಿ ಅವರು ಸಕ್ರಿಯವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಇಡೀ ನಮ್ಮ ಜಿಲ್ಲೆಗೆ ದೊಡ್ಡ ಆಸ್ತಿ ಸಂಪತ್ತನ್ನಾಗಿ ನಿರ್ಮಾಣ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಗೆ ಯಾರು ಕೂಡ ಮಾಡದಿರೋದು, ಕೆಲವು ಜನ ಮಾಡಿದ್ರಲ್ಲಿ ಜಿಲ್ಲೆಯಲ್ಲಿ ಅದು ಮದನ್ ಮೋಹನ್ ನಾಯಕ್ ಅವರು. ಇದನ್ನು ನಾವು ಕೂಡ ಜನರಿಗೆ ಪರಿಚಯ ಮಾಡಬೇಕು ಇದರಲ್ಲಿ. ಮತ್ತು ಅದನ್ನು ಭವಿಷ್ಯದಲ್ಲಿ ಬರುವಂಥ ಮಂಗಳೂರಿನವರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಬರುವವರಿಗೆ ಕೂಡ ಅದೊಂದು ಕೇಂದ್ರ ಸ್ಥಾನವಾಗಿ ನಿರ್ಮಾಣ ಮಾಡಬೇಕು ಉದ್ದೇಶದಿಂದ ಆಯೋಜಿಸುವಂಥದ್ದು. ಮನಕ್ಕೆ ತಂಪೆರೆಯಲು ಈ ಪರಿಸರಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ಸಾಕು. ಕೆಲವೊಬ್ಬರು ಯಾಕಾಗಿ ಇತ್ತ ಬರಬೇಕು ಎಂದ್ರೆ ಪ್ರಕೃತಿ ಬಲು ಹತ್ತಿರದಿ ಸ್ಪರ್ಶಿಸುವ ತಾಣವಾದ ಕಾರಣ ಹೋಗಬೇಕು ಎನ್ನುವ ಉತ್ತರ ನೀಡಿದ್ರೆ ಪ್ರಾಯಶಃ ಕೇಳಿಸಿಕೊಂಡವರು ಸಹ ಇತ್ತ ಹೆಜ್ಜೆ ಹಾಕುವುದು ಪಕ್ಕ. ಇನ್ನು ಏಪ್ರಿಲ್ 24ರಿಂದ 26ರವರೆಗೆ ಇದೇ ಪರಿಸರದಲ್ಲಿ ಬೃಹತ್ ಕೃಷಿ ಮೇಳ ಹಾಗೂ ಮುಡಿಪು ಉತ್ಸವ ರಂಗೇರಲಿದೆ. ತಿಂಡಿ ಪ್ರಿಯರ ಆಹಾರ ಮೇಳದಿಂದ ಕೃಷಿಕರ ಯಂತ್ರ ಉಪಕರಣಗಳವರೆಗಿನ ಎಲ್ಲವೂ ಒಂದೇ ಸೂರಿನಲ್ಲಿ ಲಭ್ಯ. ಮನೋರಂಜನೆ ಅಂಗವಾಗಿ ಆಂಟಿ ಅಂಕಲ್, ಮ್ಯಾಜಿಕ್, ಸಂಗೀತ ರಸಮಂಜರಿ ಕೂಡ ನಡೆಯುತ್ತೆ. ಇದರ ಜೊತೆಗೆ ವಿವಿಧ ಸ್ಪರ್ಧೆಗಳು ಇವೆ. ಎಲ್ಲರೂ ಮಿಸ್ ಮಾಡದೆ ವಿಸಿಟ್ ಮಾಡಿ.